Hello friends, welcome to the class Indian Polity presented by Sangati sir. This is Telegram, YouTube, Instagram and app Sangati sir Academy ಅನ್ನುವಂತ ಆ್ಯಪ್ ಕೂಡ ಇದೆ. ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳ ಮೂಲಕ ಇಂಡಿಯನ್ ಪಾಲಿಟಿ ನೋಡ್ತಾ ಇದ್ದೀವಿ. ಇಲ್ಲಿ ಕ್ವೆಶ್ಚನ್ ಚೆನ್ನಾಗಿದೆ ನೋಡಿ. ಇದು ಭಾರತೀಯ ಫೆಡರಲಿಸಂ ಅನ್ನು ಅಸಮಾನ ಫೆಡರಲಿಸಂ ಸಿದ್ಧಾಂತದ ಮೇಲೆ ಸ್ಥಾಪಿಸಲಾಗಿದೆ. ಅಂದ್ರೆ ಫೆಡರಲಿಸಂ ಅಂತಂದ್ರೆ ಏನು, ಎಲ್ಲ ರಾಜ್ಯಗಳು ಈಕ್ವಲ್ ಪ್ರಾಶಸ್ತ್ಯವನ್ನ ಕೊಟ್ಟಿರ್ಬೇಕಂತ. ಬಟ್ ಇಲ್ಲಿ ಅಸಮಾನವಾಗಿದೆ, ಎಲ್ಲ ರಾಜ್ಯಗಳಿಗೆ ಈಕ್ವಲ್ ಇಲ್ಲ, ಕೆಲವೊಂದು ರಾಜ್ಯಗಳಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಡ್ತಾ ಹೋಗ್ತಿರ್ತೀವಿ ಅಂತ ಹೇಳ್ತಾರೆ. ಸಿದ್ಧಾಂತದ ಮೇಲೆ ಸ್ಥಾಪಿಸಲಾಗಿದೆ. ಇದರ ಅಡಿಯಲ್ಲಿ ಎಲ್ಲಾ ರಾಜ್ಯಗಳು ಸಮಾನವಾಗಿಲ್ಲ, ಬೇರೆ ಬೇರೆ, ಕೆಲವೊಂದು ರಾಜ್ಯಕ್ಕೆ ವಿಶೇಷ ಸವಲತ್ತು, ಕೆಲವೊಂದು ರಾಜ್ಯಕ್ಕೆ ಕಡಿಮೆ ಇರ್ತದೆ. ಓಕೆ, ಯಾಕಂದ್ರೆ ಇಲ್ಲಿ ನೋಡ್ತಿರ್ತೀವಲ್ಲ 60-40 ಯಾವುದೇ ಒಂದು ಕೆಲವೊಂದು ಒಳ್ಳೊಳ್ಳೆ ಯೋಜನೆಗಳು ಬಂದಾಗ 60 ಕೇಂದ್ರ ಸರ್ಕಾರ ಕೊಡುತ್ತೆ, 40 ರಾಜ್ಯ ಸರ್ಕಾರ ಕೊಡಬೇಕು. ಬಟ್ ಕೆಲವೊಂದು ರಾಜ್ಯಗಳಿಗೆ 90% ಕೇಂದ್ರ ಸರ್ಕಾರ ಕೊಡುತ್ತೆ, 10% ಅಷ್ಟೇ ರಾಜ್ಯ ಸರ್ಕಾರ ಕೊಡಬೇಕು. ಈ ತರ ಬೇರೆ ಇರ್ತದೆ. ಇದನ್ನೇ ಅಸಮಾನ ಫೆಡರಲಿಸಂ ಅಂತೀವಿ. ಇನ್ಈಕ್ವಲ್ ಇರುವಂತದ್ದು ಅನ್ಈಕ್ವಲ್ ಫೆಡರಲಿಸಂ. ಎಲ್ಲ ರಾಜ್ಯಗಳು ಸಮಾನವಾಗಿಲ್ಲ ಮತ್ತು ಅನೇಕ ರಾಜ್ಯಗಳು ವಿಶೇಷ ಸ್ಥಾನಮಾನವನ್ನು ಪಡೆಯುತ್ತಾರೆ. ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ನಾಗಾಲ್ಯಾಂಡ್ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ? ನಾಗಾಲ್ಯಾಂಡ್ ರಾಜ್ಯಕ್ಕೆ ಯಾವ ಆರ್ಟಿಕಲ್ ಮೂಲಕ? ಈ 371 ಅಲ್ಲೇ ಬರ್ತಾವೆ ಎಲ್ಲವೂ ವಿಶೇಷ ಸ್ಥಾನಮಾನ. ಬಟ್ ಅದರಲ್ಲಿ ನಾಗಾಲ್ಯಾಂಡ್ಗೆ ಯಾವ್ದು ಸಂಬಂಧಪಟ್ಟಿದೆ? 371A, 371B, 371C, 371D. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 371A ಅನ್ನುವಂಥದ್ದು. ಬಿ, ಸಿ, ಡಿ ಇವು ಮೂರು ಯಾವಕ್ಕಿದೆ, ಯಾವ ರಾಜ್ಯ ಇದೆ ಹೇಳಿ? ಅದನ್ನು ಒಂದ್ಸಲ ಈ ತರ ವಿಶೇಷ ಸ್ಥಾನಮಾನದಾಗೆ ಒಂದು ಕ್ವಶನ್ ನಾರ್ಮಲಿ ಕೇಳ್ತಾ ಇರ್ತಾರೆ. ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ವಿಶ್ವವಿದ್ಯಾಲಯ ವಿಷಯ ಇದೆ? ರಾಜ್ಯ ಪಟ್ಟಿ, ಇದು ಯೂನಿಯನ್ ಪಟ್ಟಿ, ಕೇಂದ್ರ ಪಟ್ಟಿ ಅನ್ನುವಂಥದ್ದು, ಏಕಕಾಲೀನ ಅಂದ್ರೆ ಸಮವರ್ತಿ ಪಟ್ಟಿ, ರೆಸಿಡ್ಯೂರಿ ಅನ್ನುವಂಥದ್ದು ಇಲ್ಲಿ ಶೇಷಾಧಿಕಾರ ಅಂತೇಳಿ ಕನ್ನಡದಲ್ಲಿ ಇದೇನಿದು ರೆಸಿಡ್ಯೂರಿ ಲಿಸ್ಟ್ ಅಂದ್ರೆ ಶೇಷಾಧಿಕಾರ. ಅಂದ್ರೆ ಈ ಮೂರು ಲಿಸ್ಟ್ ಪಟ್ಟಿಯಲ್ಲಿ ಇಲ್ಲದೆ ಉಳಿದಿರುವಂಥದ್ದು ಅದು ಶೇಷಾಧಿಕಾರ, ರೆಸಿಡ್ಯೂರಿ ಲಿಸ್ಟ್ ಅನ್ನುವಂಥದ್ದು. ಯಾವ್ದ್ರಲ್ಲಿ ಬರ್ತದೆ? ವಿಶ್ವವಿದ್ಯಾಲಯಗಳು. ಆನ್ಸರ್ ಮಾಡ್ಬೋದಾ? ಇದು ರಾಜ್ಯ ಪಟ್ಟಿಯಲ್ಲಿ ಬರುವಂಥದ್ದು. ಇದು ಎಲ್ಲಿ ಬರ್ತದೆ ಸ್ನೇಹಿತರೆ? ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಸೊ ನೆನಪಿರ್ಲಿ. ಈಗ ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಯಾರು? ಗವರ್ನರ್ ಇರ್ತಾರಲ್ಲ, ಅವರೇ ಚಾನ್ಸಲರ್ ಇರ್ತಾರೆ. ಸೊ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ವಿಶ್ವವಿದ್ಯಾಲಯಗಳ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ, ಅದು ನೆನಪಿರ್ಲಿ. ರೈಟ್. ನಂತರದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗೋದಿಲ್ಲ? ಇಲ್ಲಿ ಕೆಲವೊಂದು ಪಟ್ಟಿಗಳ ಬೆಲೆ ನಿಯಂತ್ರಣ ಕೊಟ್ಟಿದ್ದಾರೆ, ಅದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ, ಕಂಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿನಾ ತಪ್ಪಾ? ತಪ್ಪಾಗಿರೋದು ಹೇಳ್ಬೇಕು ನೀವು, ಯಾವ್ದು ಹೊಂದಿಕೆ ಆಗಲ್ಲ ಅಂತ. ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಟ್ಯಾಕ್ಸ್ ತಗೊಂತಾರಲ್ಲ, ಅದು ರಾಜ್ಯ ಪಟ್ಟಿಯಲ್ಲಿ ಅಂತ ಹೇಳ್ತಾರೆ. ಸೊ ಅದು ಸರಿಯಾ ಇಲ್ಲ ಅಂತ ಹೇಳ್ಬೇಕು. ಆದಾಯ, ಸೊ ಇನ್ಕಮ್ ಅನ್ನುವಂಥದ್ದು, ಮತ್ತು ಕೃಷಿ ಆದಾಯ, ಅಗ್ರಿಕಲ್ಚರ್ ಇನ್ಕಮ್, ನಾರ್ಮಲ್ ಇನ್ಕಮ್ ಮತ್ತು ಕೃಷಿ ಅಗ್ರಿಕಲ್ಚರ್ ಇನ್ಕಮ್ ಇವೆಲ್ಲ ಸಮವರ್ತಿ ಪಟ್ಟಿಯಲ್ಲಿ ಬರ್ತಾವು ಅಂತ ಹೇಳ್ತಾ ಇದ್ದಾರೆ. ಯೂನಿಯನ್ ಮತ್ತು ರಾಜ್ಯಗಳ ಖಾತೆಗಳ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದು, ಆಡಿಟ್, ಅಕೌಂಟ್ಗಳನ್ನ ಆಡಿಟ್ ಮಾಡುವಂಥದ್ದು, ಅದು ಎಲ್ಲಿ ಬರ್ತದೆ? ಯೂನಿಯನ್ ಪಟ್ಟಿಯಲ್ಲಿ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯಾವುದು ಹೊಂದಿಕೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಆನ್ಸರ್ ಇದು ಈಸಿಯಾಗಿ ಹೇಳ್ಬೋದು ನೀವು. ಕೆಲವೊಂದು ಇವೆಲ್ಲ ಗೊತ್ತಿರದೇ ಇರ್ಬೋದು, ನೀವು ಡೈರೆಕ್ಟ್ ಆಗಿ ನೋಡಿ. ಇಲ್ಲಿ ಆದಾಯ ಅಂತಿದೆ. ಇನ್ಕಮ್ ಟ್ಯಾಕ್ಸ್ ಎಲ್ಲಿ? ಇನ್ಕಮ್ ಟ್ಯಾಕ್ಸ್ ನಿರ್ಮಲಾ ಸೀತಾರಾಮನ್ ಅವರು ಹಾಕ್ತಾರೆ. ಪ್ರತಿ ಸಲ ಬಜೆಟ್ ಅನ್ನು ನೋಡ್ಬೇಕಾದಾಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಕೊಡೋದು ಯಾರು? ನಿರ್ಮಲಾ ಸೀತಾರಾಮನ್, ಅಂದ್ರೆ ಕೇಂದ್ರ ಸರ್ಕಾರ ಕೊಡುತ್ತೆ. ಇವ್ರು ಹೇಳ್ತಾ ಇರೋದು ಸಮವರ್ತಿ ಪಟ್ಟಿ ಅಂತ. ಸೊ ಇದು ರಾಂಗ್ ಆಗುತ್ತೆ. ಕೃಷಿ ಆದಾಯದ ಮೇಲೆ ಯಾರು ತಗೊಂತಾರೆ? ಕೃಷಿ ಆದ ಮೇಲೆ ಆಕ್ಚುಲಿ ಟ್ಯಾಕ್ಸ್ ತಗೊಂತಾ ಇಲ್ಲ, ಬಟ್ ತಗೊಳ್ಳೋದಾದ್ರೆ ಯಾರು ತಗೊಂತಾರೆ? ರಾಜ್ಯ ಸರ್ಕಾರಗಳು ತಗೊಂತಾವು ಕೃಷಿ ಆದಾಯದ ಮೇಲೆ. ಓಕೆ, ಕೃಷಿ ಅಂತಂದ್ರೆ ಯಾವ್ದು ಟ್ಯಾಕ್ಸ್ ಇಲ್ಲ. ಈಗ ಒಂದ್ಸಲ ಸಚಿನ್ ತೆಂಡೂಲ್ಕರ್ ಒಂದು ದುಬಾರಿ ಆದಂತ ಒಂದು 5 ಕೋಟಿ ಕಾರ್ ಇಂಡಿಯಾಕ್ಕೆ ತರಬೇಕಾದ್ರೆ ಭಯಂಕರ ಮತ್ತೆ 5 ಕೋಟಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅವ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾನು ರೈತ ಇದ್ದೇನೆ ಅಂತ ಹೇಳಿದ್ರು. ಅಮಿತಾಬ್ ಬಚ್ಚನ್ ಅವರು ನಾನು ರೈತ ಇದ್ದೇನೆ ಅಂತ ಟ್ಯಾಕ್ಸ್ ಇಲ್ಲಾರ್ದೆ ತಗೊಂಡ್ಬಿಟ್ರು ಅವ್ರನ್ನ. ಆತರ ಇಲ್ಲಿ ಬೇರೆ ಬೇರೆ ಆಕ್ಟರ್ಗೆ ಬೇರೆ ಇರ್ತದೆ, ಈ ಪ್ರೊಫೆಷನಲ್ ಕ್ರಿಕೆಟರ್ಗೆ ಟ್ಯಾಕ್ಸ್ ಬೇರೆ, ಆತರ ಸ್ಲ್ಯಾಬ್ಗಳು ಚೇಂಜ್ ಆಗ್ತಾ ಹೋಗುತ್ತಲ್ಲ. ಅವಾಗ ಸಚಿನ್ ತೆಂಡೂಲ್ಕರ್ ಒಂದ್ಸಲ ನಾನು ಆಕ್ಟರ್ ಅಂತ ಕೂಡ ಹೇಳಿದ್ರು. ಅವರು ಟ್ಯಾಕ್ಸ್ ಅನ್ನು ಉಳಿತಾಯ ಮಾಡೋದಕ್ಕೋಸ್ಕರ. ಅಂದ್ರೆ ಅವ್ರಂದ್ರೆ ಅವರು CA ಇರ್ತಾರಲ್ಲ, ಚಾರ್ಟೆಡ್ ಅಕೌಂಟೆಂಟ್, ಅವ್ರ ಐಡಿಯಾ ಕೊಟ್ಟಿರ್ತಾರೆ ಅವ್ರಿಗೆ, ಅದನ್ನ ಇವ್ರು ಹೇಳ್ಬಿಟ್ಟಿರ್ತಾರೆ. ಓಕೆ, ಸೊ ಕೃಷಿ ಆದಾಯ, ಅದಕ್ಕೆ ಅದು ಆಕ್ಚುಲಿ ಟ್ಯಾಕ್ಸ್ ಹಾಕ್ತಾ ಇಲ್ಲ. ಈಗ ಹಾಕೋದಾದ್ರೆ ರಾಜ್ಯ ಸರ್ಕಾರ ಹಾಕ್ಬೇಕು. ಇದು ತಪ್ಪಿದೆ, ಉಳಿಕೆದು ಇದೆಲ್ಲ ಕರೆಕ್ಟ್. ಬೆಲೆ ನಿಯಂತ್ರಣ ಮಾಡೋದು ಯಾರು? ಸಮವರ್ತಿ ಇಬ್ರು ಮಾಡಬೇಕು, ಕೇಂದ್ರದವರು ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಇಬ್ರು ಮಾಡ್ಬೇಕದ, ಇಬ್ರು ಅಂಡರಲ್ಲಿ ಬರ್ತದೆ. ಭೂಮಿ, ಲ್ಯಾಂಡ್ ಅನ್ನೋದು ಯಾವಾಗ್ಲೂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ ಹೇಳ್ತಾ ಇರ್ತಾರೆ, ನಿಮ್ಗೆ ಎಲ್ಲಿ ರೋಡ್ ಬೇಕು ಹೇಳಿ, ಬೇಕಾದಲ್ಲಿ ಮಾಡ್ಕೊಡ್ತೀನಿ, ನೀವು ನನಗೆ ಭೂಮಿ ಕೊಡಿ ಸಾಕು ಅಂತ ಹೇಳ್ತಾರ ಅವ್ರು. ನಿತಿನ್ ಗಡ್ಕರಿ ಎಲ್ಲ ನೀವು ಏನಂತೀರಿ, ಆ ಕಡೆ ರೋಡ ಬೇಕಾ ತಗೊಳ್ಳಿ, ಇದನ್ನ ಸ್ಯಾಂಕ್ಷನ್ ಮಾಡಿ, ಭೂಮಿ ಕೊಡಿ. ಅದೊಂದು 40% ಕೊಡ್ಬೇಕಾಗಿರ್ತದೆ. ಅವ್ರು 60% ಕೇಂದ್ರ ಹಾಕತ್ತೆ, 40% ಅಷ್ಟು ಕೊಡಿ, ಆರಾಮ್ ಮಾಡಿಸ್ಬಿಡ್ತಾರೆ.
ಇಲ್ಲಿ ಎಷ್ಟೋ ಕಡೆ ನಮ್ಮ ಕಡೆ ಎಷ್ಟೋ ಕಡೆ ಒಳ್ಳೆ ರೋಡ್ ಹಾಕ್ಸ್ಬೇಕಂದ್ರೆ ಇವ್ರು 40% ಕೊಡೋದು, ಮತ್ತೆ ಆ ಭೂಮಿ ಕೊಂಡ್ಕೋಬೇಕಾದ್ರೆ ಜನರಿಗೆ ದುಡ್ಡು ಕೊಡ್ಬೇಕು, ಅದು ದುಡ್ಡು ಇಲ್ದಂಗಾಗಿ ಎಷ್ಟೋ ಸ್ಕೀಮ್ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ. ಸೊ ಅದಕ್ಕೆ ಆದಷ್ಟು ಈ ಎಸ್ಪೆಷಲಿ ರೋಡ್ ಮತ್ತು ರೈಲ್ ನೆಟ್ವರ್ಕ್ ಅನ್ನ ಭಯಂಕರ ಮಾಡಿಬಿಟ್ರೆ ಭಯಾನಕವಾಗಿ ಬೆಳೀತಿದೆ. ಆಕ್ಚುಲಿ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ನಂಬರ್ 1 ಇರಲೇಬೇಕು ಸ್ನೇಹಿತರೆ, ಅಷ್ಟು ಅದ್ಭುತವಾದ ರಾಜ್ಯ ಇದು. ಎಕನಾಮಿಕ್ ಆಂಗಲ್ ಅಲ್ಲಂತೂ ನಮ್ಮಂತ ಶ್ರೀಮಂತ ರಾಜ್ಯ ಇರಕ್ ಸಾಧ್ಯನೇ ಇಲ್ಲ. ಬಟ್ ಯಾವ್ದಾಗ್ತಾ ಇದಾವೆ ಈಗ, ಮಹಾರಾಷ್ಟ್ರ ಶ್ರೀಮಂತ ಆಗ್ತಿದೆ ಬಿಕಾಸ್ ಆಫ್ ಮುಂಬೈಕಿನ ಏನಾದ್ರು ಕಡಿಮೆ ಇದೆ ಬೆಂಗಳೂರು. ಭಯಾನಕ 40 ಇಡೀ ದೇಶದ 40% ಎಕ್ಸ್ಪೋರ್ಟ್, IT ಎಕ್ಸ್ಪೋರ್ಟ್ ನಮ್ಮ ಕರ್ನಾಟಕದಿಂದ, ಅದು ಬೆಂಗಳೂರಿಂದನೇ ಆಗ್ತದೆ. ಬಯೋಟೆಕ್ನಾಲಜಿ ಆಲ್ಮೋಸ್ಟ್ 60% ಇಲ್ಲಿಂದನೇ ಬೆಂಗಳೂರಿಂದನೇ ಆಗ್ತದೆ. ಸಿರಿಕಲ್ಚರ್ ಇಲ್ಲಿದೆ, ಭಯಾನಕ ಇದೆ. ಬಟ್ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅದು ಇದು, ಹಿಂಗಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ದಂಗಾಗಿ ಹಿಂದುಳಿತಾ ಇದೀವಿ. ಅದರ್ವೈಸ್ ಈಗ ನೋಡಿ ತಮಿಳ್ನಾಡು ಅವರು ಶ್ರೀಮಂತ ತುಂಬಾ ಫಾಸ್ಟ್ ಹೋಗ್ತಾ ಇದಾರೆ. ಉತ್ತರ ಪ್ರದೇಶ ನಮ್ಕಿನ ಮುಂದೆ ಹೋಗ್ತಾ ಇದೆ ನೋಡಿ, ಎಷ್ಟು ಹಿಂದುಳಿದಿತ್ತು ಉತ್ತರ ಪ್ರದೇಶ, ಅದೆಲ್ಲ ಹೋಗ್ತಾ ಇದೆ. ಮಹಾರಾಷ್ಟ್ರ ಈಗೆಲ್ಲ ಫಸ್ಟ್ ರೀಚ್ ಆಗ್ತದೆ. ಈಗ $500 ಟ್ರಿಲಿಯನ್ ಆಲ್ರೆಡಿ ರೀಚ್ ಆದ್ರೆ ಅವರು, ಬರೀ ಕೇವಲ ಮುಂಬೈಯಿಂದ $500 ಟ್ರಿಲಿಯನ್ ತೆಗೆದುಕೊತಾರೆ. ನಮ್ದು ಕೂಡ ಈಗ PSI ಚಾನ್ಸಸ್ ಇದೆ ನೋಡಿ. ಕರ್ನಾಟಕ 1 ಟ್ರಿಲಿಯನ್ ಎಕನಾಮಿ ಆಗೋ ಸಾಧ್ಯತೆ ಇದೆ, ಅಥವಾ ಭಾರತ ದೇಶ 10 ಟ್ರಿಲಿಯನ್ ಎಕನಾಮಿ, ಅಥವಾ 2047ಕ್ಕೆ ಅಭಿವೃದ್ಧಿ ಹೊಂದಿದ ದೇಶ, ಈ ತರ PSI ಬರೋ ಸಾಧ್ಯತೆ ಇರ್ತದೆ. ನಾವು ಇನ್ನೂ 1 ಟ್ರಿಲಿಯನ್ ಆ ಥರ ಇಷ್ಟು ಬೇಗ ನಾವು ಎಷ್ಟು ಟ್ರಿಲಿಯನ್ ಇದೆ ಗೊತ್ತಾ? ಬರೀ ಕಾಲ್ ಭಾಗ ಟ್ರಿಲಿಯನ್ ಇದೀವಿ. ನಮ್ಮ ಮಹಾರಾಷ್ಟ್ರ ಆಲ್ರೆಡಿ ಅರ್ಧ ಟ್ರಿಲಿಯನ್ ಆಗ್ಬಿಟ್ಟಿದೆ ಅದು, ರೈಟ್? ಸೊ ನೆನ್ಪಿಡಿ ಇವೆಲ್ಲ, ಇದೆಲ್ಲ ಕರೆಕ್ಟ್ ಆಗಿದೆ, ಇದೊಂದು ರಾಂಗ್, ತಪ್ಪಾಗಿರುವಂಥದ್ದು. ಭಾರತದಲ್ಲಿ ಈ ಕೆಳಗಿನಗಳಲ್ಲಿ ಯಾವುದನ್ನು ವಿಮರ್ಶಕರು ಅಂದ್ರೆ ಅವರು ವಿಮರ್ಶೆ ಮಾಡ್ತಿರ್ತಾರೆ, ಕ್ರಿಟಿಕ್ಸ್ ಮಾಡ್ತಿರ್ತಾರೆ. ವಿಮರ್ಶೆಗೆ ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ವಿಮರ್ಶೆ ಮಾಡ್ತಿರ್ತಾರೆ. ವೈಭವೀಕರಿಸಿದ ಪುರಸಭೆಗಳು ಅಂತಾರೆ. ಈ ಇಲ್ಲಿ ಕೊಟ್ಟಿರುವಂತ ಯಾವುದಕ್ಕೆ ನಗರ ನಿಗಮಗಳಿದಾವಲ್ಲ ಅವಕ್ಕೇನಾದ್ರೂ ವೈಭವೀಕರಿಸಿದ ಪುರಸಭೆಗಳಂತ ಕರೆದಾರ. ರಾಜ್ಯ ಸರ್ಕಾರಗಳಿರ್ತಾವಲ್ಲ ಅವಕ್ಕ ಕರೆದಿದಾರ. ಆ ತರ ವೈಭವೀಕರಿಸಿದ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಪಾಯಿಂಟ್ ಏನಿದೆ, ಇದು ಯಾವ್ದೋ ಒಂದು ಎಕ್ಸಾಂಪಲ್ ನಗರ ನಿಗಮ ಮಾಡ್ಕೊಳ್ಳಿ. ಈ ನಗರ ನಿಗಮಗಳು ವೈಭವೀಕರಿಸ ಮಾಡದಂತ ಪುರಸಭೆಗಳು ಇವು ಅಷ್ಟೇ, ಇವು ಅಂತ ಪವರ್ ಇಲ್ಲ ಅಂತ ಆತರ ಯಾವ್ದಕ್ಕೆ ಹೇಳಿದಾರ ಅಂತ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಆತರ ಹೇಳಿದಾರ? ಪುರಸಭೆ ಇದ್ದಂಗೆ ಅದು, ಏನ್ ಸಿಂಪಲ್ ಪುರಸಭೆ ಅಂದ್ರೆ ಏನು, ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಆಫೀಸ್ ಇರ್ತದೆ, ಇರ್ತದೆ. ಬಟ್ ಅದನ್ನೇ ಸುಮ್ಮನೆ ವೈಭವೀಕರಿಸಿ ಮಾಡಿರಿ ಅಂತ ಏನಿಲ್ಲ ಇಲ್ಲಿ ನಿಮ್ ಕಡೆ ಅಂತ ಹೇಳ್ತಾ ಇದಾರೆ. ಇದರ ಅರ್ಥ ಏನು? ವೈಭವೀಕರಿಸಿದ ಪುರಸಭೆ ಅಂತಂದ್ರೆ, ಪುರಸಭೆ ಅಂದ್ರೆ ಒಂದು ಸಣ್ಣ ಲೆವೆಲ್ ಅಲ್ಲಿ, ಟೌನ್ ಲೆವೆಲ್ ಅಲ್ಲಿ ಇದ್ದಂಥದ್ದು, ತಾಲೂಕು ಮಟ್ಟದಲ್ಲಿ ಆತರ ಅದಿದೆ. ಬಟ್ ಅದನ್ನೇ ಸುಮ್ಮನೆ ವೈಭವೀಕರಿಸಿ ಮಾಡಿ ಅಂತದೊಂದು ಪುರಸಭೆ ಇಟ್ಕೊಂಡು ಕುಂತಿರಿ, ಸುಮ್ಮನೆ ವೈಭವೀಕರಿಸ ತುಂಬಾ ಹೈ ಲೆವೆಲ್ ಹಂಗಿಂಗ್ ಅಂತೀರಿ, ಬಟ್ ಏನು ಇರಲ್ಲ ಅಲ್ಲಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಯಾವ್ದಕ್ಕೆ ಅಂದಿದ್ದಾರೆ ಅಂತ ಕೇಳ್ತಾ ಇದಾರೆ. ನಗರ ನಿಗಮಗಳಿಗೆ ಅಂದಿದಾರ, ಕರೆದಿದಾರ ಅವರು? ಏನೋ ಅವ್ರಿಗೆ ಗೊತ್ತಿರಿ, ಕರೆದವ್ರಿಗೆ ಅವ್ರನ್ನೇ ಕೇಳ್ರಿ ಅಂತೀರಿ. ಈಗ ನೀವು ಹೇಳಿದ್ರೆ ಆನ್ಸರ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಗರ ನಿಗಮಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಪಂಚಾಯತ್ಗಳು, ಯಾರಿಗೆ ಈ ತರ ಕರೆದಿದ್ದಾರೆ ನೋಡಿ? ಪಾಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ತುಂಬಾ ಜನ ಬೇರೆ ಬೇರೆ ಉತ್ತರ ಕೊಡ್ಬೋದು. ಇದು ಸರಿಯಾದ ಉತ್ತರ, ರಾಜ್ಯ ಸರ್ಕಾರಕ್ಕೆ ಕರೆದಿದ್ದಾರೆ. ಯಾಕಂದ್ರೆ ದುಡ್ಡೇ ಇರೋದಲ್ಲ ರಾಜ್ಯ ಸರ್ಕಾರಕ್ಕೆ, ಬರೀ ಕೇಂದ್ರದ ಹತ್ರ ಕೈ ಚಾಚ್ಕೊಂಡು ಕುಂದಿರ್ಬೇಕು ಅವ್ರು. ಪಂಚಾಯತಿ ಹತ್ರ ಅವ್ರ ಕಡೆನೂ ದುಡ್ಡಿರಲ್ಲ, ಬಟ್ ಇದಕ್ಕೆ ಕರೆದಿದ್ದೆ ಅದು ರಾಜ್ಯ ಸರ್ಕಾರಗಳಿಗೆ. ಏನಿರ್ತದ ಅವ್ರ ಕಡೆ ದುಡ್ಡು? 4 ಲಕ್ಷ ಕೋಟಿ ಬಜೆಟ್ ಇಷ್ಟೇ ಇರೋದು. ಕೇಂದ್ರದ್ದು 48 ಲಕ್ಷ ಕೋಟಿ ಇದೆ ಈ ಸದ್ಯಕ್ಕೆ, ಮುಂದಿನ ವರ್ಷ 50 ಲಕ್ಷ ಕೋಟಿ ದಾಟತ್ತೆ. ಓಕೆ, ಸೊ ರಾಜ್ಯ ಸರ್ಕಾರಗಳಿಗೆ ವೈಭವೀಕರಿಸಿದ ಪುರಸಭೆ ಇದ್ದಂಗೆ ಅಷ್ಟೇ. ರಾಜ್ಯ ಸರ್ಕಾರ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಇದೀನಿ, ಉಪಮುಖ್ಯಮಂತ್ರಿ ಇದೀವಿ, ಇಷ್ಟೊಂದು ಮಂತ್ರಿಗಳಿದೀವಿ, ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇರಲ್ಲ. ಬಟ್ ನೋಡಿದ್ರೆ ನೀವು ಏನು ಒಂದು ಚಿಕ್ಕ ಒಂದು ಪುರಸಭೆ ಇದ್ದಂಗೆ, ಯಾಕಂದ್ರೆ ಏನಿಲ್ಲ ಇಲ್ಲಿ ನಿಮ್ಮ ಹತ್ರ ಅಂತ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ್ದು 88% ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ. ಅಂದ್ರೆ ನೀವು ಖರ್ಚು ಮಾಡ್ಲೇಬೇಕು ಅದನ್ನ ಕಂಪಲ್ಸರಿ. ಯಾವ್ದದು 80%? ನೀವು ತಗೊಂಡಿರುವಂತ ಸಾಲಕ್ಕೆ ಬಡ್ಡಿ ಕಟ್ಟೋದು, ಈ ರಾಜ್ಯ ಸರ್ಕಾರದ ನೌಕರಿಗೆ ಪೇಮೆಂಟ್ ಕೊಡೋದು 80,000 ಕೋಟಿ ಒಂದು ವರ್ಷ ಕೊಡ್ತಾರೆ. ನಂತರದಲ್ಲಿ ಪೆನ್ಷನ್ 30,000 ಕೋಟಿ ಪೆನ್ಷನ್ ಕೊಡ್ತಾರೆ. ಸೊ ಅವ್ರು ಓಡಾಡುವಂತ ಗಾಡಿ, ಈ ತರ ಎಲ್ಲಾ ಖರ್ಚುಗಳು 80 ಅಂದ್ರೆ 100 ರೂಪಾಯಿದಲ್ಲಿ 88 ರೂಪಾಯಿ ಇದು ಕಂಪಲ್ಸರಿ ಖರ್ಚು ಆಗೇ ಹೋಗುತ್ತೆ. ಇನ್ನು ಉಳಿದಿದ್ದು 12 ರೂಪಾಯಿದಲ್ಲಿ ನಾನು ಅವ್ರಿಗೆ ಇಷ್ಟು ಕೊಟ್ಟೆ, ಇವ್ರಿಗೆ ಕೊಟ್ಟೆ, ಎಲ್ಲ ಹೆಸರುಗಳನ್ನೇ ಅವ್ರಿಗೆ 100 ಕೋಟಿ, ಇವ್ರಿಗೆ 200 ಕೋಟಿ, ಅವ್ರಿಗೆ 500 ಕೋಟಿ ಕೊಟ್ಟಂಗ್ ಮಾಡಿ ಇಷ್ಟೊಂದು ನ್ಯೂಸ್ ಪೇಪರ್ ತುಂಬಾ ದೊಡ್ಡದು ಇಷ್ಟೊಂದು ಕೊಟ್ಟಿದ್ದಾರೆ, ಸಖತ್ತಾಗಿದೆ ಬಜೆಟ್ ಅಂತ ಅವ್ರು ಬೇಯ್ತಾರೆ, ಅಪೋಸಿಷನ್ ಅಂತ ಇವ್ರನ್ನ ಬೇಯ್ತಿರ್ತಾರೆ. ಯಾವ ಸರ್ಕಾರ ಆಗ್ಲಿ ಹಿಂಗೆ ಇದು ಕಥೆಗಳು. ಸೊ ಅದಕ್ಕೆ ರಾಜ್ಯಗಳನ್ನು ವೈಭವೀಕರಿಸಿದ ಪುರಸಭೆ, ತುಂಬಾ ವೈಭವ ಅಂತ. ಈಗ ನೋಡೋ ಊರಲ್ಲಿ ಒಂದು ಫ್ಯಾಮಿಲಿ ಇರ್ತದೆ, ಕೆಲವೊಂದು ಫ್ಯಾಮಿಲಿಗಳು ನೋಡಿದಾಗ ಎಷ್ಟು ಶ್ರೀಮಂತರಪ್ಪ ಅವರು, ಎಷ್ಟು ವೈಭವ ಅಂತಾರೆ. ಒಳಗಡೆ ನೋಡಿದ್ರೆ ಏನು ದುಡ್ಡೇ ಇರಲ್ಲ, ಅವ್ರು ಬರೀ ಸಾಲ ಮಾಡ್ಕೊಂಡು ಇಟ್ಕೊಂಡು ಕೂತಿರ್ತಾರೆ. ಎವ್ರಿ ಡೇ ಖರ್ಚು, ಒಂದು ಒಳ್ಳೆ ಟೂರ್ಗೆ ಹೋಗ್ಬಾರ, ಏನು ದುಡ್ಡು ಇಲ್ರಿ ನಿಮ್ ಕಡೆ ಅಂತ ಹೇಳ್ತಾರೆ. ಬರೀ ಅಂತ ಆತರ ವೈಭವೀಕರಣ ನೋಡಿದ್ರೆ ವೈಭವೀಕರಣ ಭಾಳ ಇದೆ, ಬಟ್ ಏನು ಇಲ್ಲ ಅಂತ ಆತರ ಅರ್ಥ ಮಾಡ್ಕೊಳ್ಳಿದ್ರೆ ರಾಜ್ಯಗಳಿಗೆ ಆತರ ಕರೆದಿದ್ದಾರೆ. ಭಾರತೀಯ ರಾಜ್ಯಪಾಲರ ಸಂಬಳ ಮತ್ತು ಭತ್ಯೆಗಳನ್ನ ಯಾರಿಂದ ವಿಧಿಸಲಾಗ್ತದೆ?
ಈಗ ನೋಡಿ ಭಾರತದಲ್ಲಿ ಇದೆಯಲ್ಲ ಗವರ್ನರ್ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಇದ್ದಾರೆ. ಆ ಗವರ್ನರ್ಗೆ ಪೇಮೆಂಟ್ ಯಾರು ಕೊಡ್ತಾರೆ? ಕನ್ಸೋಲಿಡೇಟ್ ಫಂಡ್ ಆಫ್ ಸ್ಟೇಟ್, ರಾಜ್ಯದ ಏಕೀಕೃತ ನಿಧಿ ಅಂತ ಕರೀತಾರೆ, ಅಲ್ಲಿಂದ ಬರುತ್ತಾ? ಭಾರತದ ಏಕೀಕೃತ ನಿಧಿ ಕನ್ಸೋಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಇರ್ತದೆ, ಅಲ್ಲಿಂದ ಬರ್ತದ? ಅಥವಾ ಪಬ್ಲಿಕ್ ಅಕೌಂಟ್, ಭಾರತದ ಸಾರ್ವಜನಿಕ ಖಾತೆ ಅಂತಿದೆ, ಅಲ್ಲಿಂದ ಏನಾದರೂ ಕೊಡ್ತಾರ ಅವ್ರಿಗೆ? ಭಾರತದ ಆಕಸ್ಮಿಕ ನಿಧಿ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಅಲ್ಲಿಂದ ಬರ್ತದ? ಸೊ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಅವರಿಗೆ ಪೇಮೆಂಟ್ ಸ್ಯಾಲ್ರಿ ಎಲ್ಲಿಂದ ಬರ್ತದೆ? ಎಷ್ಟು ಸ್ಯಾಲ್ರಿ ಇದೆ ಹೇಳಿ ನೋಡೋಣ ಗವರ್ನರ್ಗೆ? ಯಾರು ಕೊಡ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಮಾಡ್ಬೋದಾ? ರಾಜ್ಯದ ಏಕೀಕೃತ ನಿಧಿಯಿಂದ ರಾಜ್ಯದವರೇ ಕೊಡ್ಬೇಕಿದೆ. ಈಗ ಕರ್ನಾಟಕದ ಹೈಕೋರ್ಟ್ ಇದೆಯಲ್ಲ, ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಿಗೆ ಯಾರು ಕೊಡ್ತಾರೆ ಹೇಳಿ ಪೇಮೆಂಟ್ ಅನ್ನ? ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಿಗೆ ಯಾರು ಕೊಡ್ತಾರೆ ಅದನ್ನ ಕಮೆಂಟ್ ಸೆಕ್ಷನ್ ಹೇಳಿ. ಮತ್ತು ಕರ್ನಾಟಕ ಹೈಕೋರ್ಟ್ ಜಡ್ಜ್ಗಳು ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಪೆನ್ಷನ್ ಯಾರು ಕೊಡ್ತಾರೆ? ಎರಡೂ ಬೇರೆ ಬೇರೆ ಇದೆ. ಅವ್ರಿಗೆ ಪೇಮೆಂಟ್ ಒಬ್ರು ಕೊಡ್ತಾರೆ, ಪೆನ್ಷನ್ ಇನ್ನೊಬ್ರು ಬೇರೆದವ್ರು ಕೊಡ್ತಾರೆ. ಈ ಎರಡು ಫಂಡ್ ಇಂದ ಬರ್ತದೆ. ಆನ್ಸರ್ ಮಾಡಿ ನೋಡೋಣ. ಇದು ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಈ ಕೆಳಗಿನ ಯಾವ, ಇಲ್ಲಿ ಆನ್ಸರ್ ಆಯ್ತಲ್ಲ ಈ ಕ್ವಶನ್ಗೆ, ಯಾವ್ದಾಯ್ತು? ರಾಜ್ಯದ ಏಕೀಕೃತ ನಿಧಿ ಅಂತ ನೆನ್ಪಿಡ್ಬೇಕು ನೀವು. ಕಂಟಿಂಜೆನ್ಸಿ ಫಂಡ್ ಯಾರ ಹತ್ರ ಇರ್ತದೆ ಸ್ನೇಹಿತರೆ? ಇದು ಕಂಟಿಂಜೆನ್ಸಿ ಫಂಡ್ ಯಾರ ಹತ್ರ ಇರ್ತದೆ ಮತ್ತೆ ಎಷ್ಟಿದೆ? ಈ ಕೆಳಗಿನ ಯಾವ ಸರ್ಕಾರವು ಪ್ರಾಮಿಸರಿ ನೋಟುಗಳಲ್ಲಿ ಸಂಗ್ರಹಿಸಿದ ಅಂಚೆ ಚೀಟಿ ಸುಂಕವನ್ನು, ಸ್ಟಾಂಪ್ ಡ್ಯೂಟಿ ಅಂತ ಇದೆಯಲ್ಲ, ಸ್ಟಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ ಅಂತ ಕರಿತೀವಲ್ಲ, ಪ್ರಾಮಿಸರಿ ನೋಟ್ಸ್. ಪ್ರಾಮಿಸರಿ ನೋಟ್ ಅಂತ ಎಕನಾಮಿಕಲ್ ಟರ್ಮ್ ಅದು. ಪ್ರಾಮಿಸರಿ ನೋಟ್ಸ್ ಅಂತೇಳಿ ಇಲ್ಲೆಲ್ಲ ಬ್ಯಾಂಕ್ಗಳಲ್ಲಿ, ಕೆಲವೊಂದು ಪೋಸ್ಟ್ ಆಫೀಸ್ಗಳಲ್ಲಿ, ಕೆಲವೊಂದು ಟ್ರೆಜರಿ ಇದರಲ್ಲಿ ಎಲ್ಲ ಸೇಲ್ ಆಗ್ತದೆ ಪ್ರಾಮಿಸರಿ ನೋಟ್ಸ್. ಇವೇನು 100 ರೂಪೀಸ್ ಇದೆ ಪ್ರಾಮಿಸರಿ ನೋಟ್ಸ್. ಏನದು ಪ್ರಾಮಿಸರಿ ನೋಟ್ಸ್ ಅಂದ್ರೆ? ಪ್ರಾಮಿಸ್ ಅಲ್ಲೇ ಬರ್ದಿರ್ತಾರೆ ನೋಡಿ, ಐ ಪ್ರಾಮಿಸ್ ಟು ಪೇ 500 ರೂಪೀಸ್ ಟು ದ ಬಿಯರರ್ ಆಫ್ ದಿಸ್ ನೋಟ್ ಅಂತ. ನಿಮ್ಮ ₹100 ಇದನ್ನ ತೆಗೆದು ನೋಡಿ, ನಿಮ್ಮ ಹತ್ರ ಇರುವಂತ ದುಡ್ಡನ್ನ ತೆಗೆದು ನೋಡಿ, ಅದ್ರ ಮೇಲೆ ಪ್ರಾಮಿಸ್ ಅಂತ ಬರ್ದಿರ್ತಾರೆ. ಐ ಪ್ರಾಮಿಸ್ ಅಂದ್ರೆ ಯಾರು? ಐ ಅಂದ್ರೆ ಯಾರು? ಅಲ್ಲಿ ಸೈನ್ ಮಾಡಿರ್ತಾರಲ್ಲ, ನಿಮ್ಮ ನೋಟ್ ಮೇಲೆ ಯಾರು ಸೈನ್ ಮಾಡಿರ್ತಾರೆ? ಗವರ್ನರ್. ಯಾವ ಗವರ್ನರ್? ನಮ್ಮ ರಾಜ್ಯದ ಗವರ್ನರ್ ಅಲ್ಲ, ಇದು RBI ಗವರ್ನರ್. ಅವ್ರು ಸೈನ್ ಮಾಡಿ ಐ ಪ್ರಾಮಿಸ್ ಅಂದ್ರೆ ಪ್ರಾಮಿಸರಿ ನೋಟ್ಸ್. ಸೊ ಪ್ರಾಮಿಸ್ ಪಕ್ಕ ಅದು ದುಡ್ಡು ಬರ್ತಿರ್ತದೆ ಅಂತ ನಂಗೆ. ಓಕೆ, ಸೊ ಅದಕ್ಕೆ 2016ರಲ್ಲಿ ನಮ್ಮ ಡಿಮಾನಿಟೇಷನ್ ಆದಾಗ ಆ ಪ್ರಾಮಿಸ್ ಮಾಡಿದ್ದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಹೇಳಿದ್ರು ಅವರು, ಇಷ್ಟು ಟೈಮಲ್ಲಿ ಬಂದು ಕಟ್ಟಿ, ಇಲ್ಲಾಂದ್ರೆ ಅದು ಕ್ಯಾನ್ಸಲ್ ಆಗಿ ಹೋಗುತ್ತೆ, ಪ್ರಾಮಿಸ್ ಅನ್ನೋದು ಉಳಿಯಲ್ಲ ಅಂತ. ಪ್ರಾಮಿಸರಿ ನೋಡತ್ತ ಅದ್ರ ಮೇಲೆ ಸುಂಕ, ಸ್ಟಾಂಪ್ ಡ್ಯೂಟಿ ಹಾಕ್ತಾರಲ್ಲ, ಯಾರು ಹಾಕ್ತಾರೆ? ಮುದ್ರಾಂಕ ಶುಲ್ಕ. ಮುದ್ರಾಂಕ ಶುಲ್ಕ ಆಲ್ರೆಡಿ ಹೇಳಿದ್ದೀನಿ ಯಾರು ಹಾಕ್ತಾರಂತ, ಪ್ರಿವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ. ಮುದ್ರಾಂಕ ಶುಲ್ಕ ಇದೆಯಲ್ಲ, ಕರ್ನಾಟಕದಲ್ಲಿ ಎಷ್ಟನೇ ನಂಬರ್ ಅಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಅಲ್ಲಿ ಎಷ್ಟನೇ ನಂಬರ್ ಅಲ್ಲಿ ಇದೆ? ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಮುದ್ರಾಂಕ ಶುಲ್ಕ ಎಷ್ಟನೇ ನಂಬರ್ ಅಲ್ಲಿ ಇದೆ? ಸೊ ರಾಜ್ಯ ಸರ್ಕಾರ 100% ಅವರೇ ತಗೊಂತಾರ ಅಂತ ಹೇಳ್ತಿದ್ದಾರೆ ಸ್ಟಾಂಪ್ ಡ್ಯೂಟಿನ. ಕೇಂದ್ರ ಸರ್ಕಾರ 100%, ರಾಜ್ಯ 50, ಕೇಂದ್ರ 50. ರಾಜ್ಯ ಸರ್ಕಾರ 25, ಕೇಂದ್ರ 75. ನೋಡಿ ಯಾವ್ದು ಚೆನ್ನಾಗಿ ಅನಿಸ್ತದೆ? ಇದು ಸರಿಯಾದ ಉತ್ತರ, ರಾಜ್ಯ ಸರ್ಕಾರ 100%. ಕೆಲವೊಂದ್ಸಲ ಏನಿಸುತ್ತೆ, ಸುಮ್ಮನೆ ಬ್ಲೈಂಡ್ ಆಗಿ ಕೆಲವೊಂದು ಹೊಸದಾಗಿ ಸ್ಟೂಡೆಂಟ್ ಹಾಕಬೇಕಂದ್ರೆ ಒಂದು ಮೋಸ್ಟ್ಲಿ 50-50 ಇರ್ಬೋದು, ಇದು ಇಲ್ಲ ಕೇಂದ್ರನೇ ಜಾಸ್ತಿ ಇರ್ಬೋದು. ನೋಡಿ ಇದು ರಾಂಗ್ ಆಗಿರೋ ಆನ್ಸರ್ ಬಗ್ಗೆ ಖತರ್ನಾಕ್ ಯೋಚನೆ ಮಾಡಿ ತಲೆ ಓಡಿಸಿ ಇಲ್ಲಿ ರಾಂಗ್ ಆಗಿ ಆನ್ಸರ್ ಹಾಕಿ ಬಂದಿರ್ತಾರೆ. ಸೊ ಅದಕ್ಕೆ ನೀವು ಬ್ಲೈಂಡ್ ಆಗಿ ಅಥವಾ ಅರ್ಧಂಬರ್ಧ ನಾಲೆಜ್ ಇದ್ರೆ ಪಾಸ್ ಹಾಕಾಗಲ್ಲ. ನಿಮ್ಗೆ ಅನಿಸುತ್ತೆ ನೋಡಿ, ಟೆಂಪ್ಟ್ ಆಗ್ತಾ ಇರ್ತದೆ, ಮೋಸ್ಟ್ಲಿ ಇದು ಇರ್ಬೋದು, ಸಿ ಇರ್ಬೋದು ಅಥವಾ ಡಿ ಇರ್ಬೋದು. ತುಂಬಾ ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ ಅವರು. ಖತರ್ನಾಕ್ ಥಿಂಕ್ ಮಾಡಿದೆ ನಾ ಎಕ್ಸಾಮಲ್ಲಿ, ಭಯಾನಕ ಥಿಂಕ್ ಮಾಡಿದೆ ಅಂತ ಬಂದಿರ್ತಾರೆ, ಬಟ್ ಹೊರಗಡೆ ನೋಡಿದ್ರೆ ಮತ್ತೆ ಫೇಲ್ ಆಗಿರ್ತದೆ, ಹಿಂಗಾಗುತ್ತೆ. ಸೊ ಅದಕ್ಕೆ ನೀವು ಚೆನ್ನಾಗಿ ಓದ್ಕೊಂಡು ಹೋಗ್ಬಿಡಿ ಅಲ್ಲ, ಆಮೇಲೆ ಸುಮ್ಮನೆ ಅನ್ನೆಸೆಸರಿ ಇಂಥದ್ರ ಮೇಲೆಲ್ಲ ಬಿಲೀವ್ ಆಗೋದು ಬೇಡ. ಆರ್ಥಿಕ ಯೋಜನೆ ಈ ಕೆಳಗಿನ ಯಾವ ಪಟ್ಟಿಗಳ ಅಡಿಯಲ್ಲಿ ಬರ್ತದೆ? ಯೂನಿಯನ್ ಪಟ್ಟಿ, ಕೇಂದ್ರ ಪಟ್ಟಿ, ಏಕಕಾಲೀನ ಅಂದ್ರೆ ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಯಾವುದು ಅಲ್ಲ. ಆರ್ಥಿಕ ಯೋಜನೆ ಇದು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದು? ಸಮವರ್ತಿ ಪಟ್ಟಿ ಸರಿಯಾದ ಉತ್ತರ. ಕೇಳಿದ್ದಾರೆ ಇದನ್ನು ಕ್ವಶನ್. ಈ ಕೆಳಗಿನಗಳಲ್ಲಿ ಯಾವುದು ಕೇಂದ್ರ ಸರ್ಕಾರವು ಪ್ರತ್ಯೇಕವಾಗಿ ವಿಧಿಸುವ ತೆರಿಗೆಗಳಲ್ಲಿ ಸೇರಿದೆ ಮತ್ತು ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ ಅಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ? ಕೇಂದ್ರ ಪಟ್ಟಿಯೊಳಗಿದೆ, ಪ್ರತ್ಯೇಕವಾಗಿ ಕೇಂದ್ರ ಸರ್ಕಾರ ಇದನ್ನು ವಿಧಿಸುತ್ತೆ. ಯಾವ್ದದು? ಎಂತ ಟ್ಯಾಕ್ಸ್ ಅದು ಹೇಳ್ತೀರಾ? ಕಾರ್ಪೊರೇಟ್ ತೆರಿಗೆ 7ನೇ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತಿನ ತೆರಿಗೆ, ನಿಮ್ಮ ನ್ಯೂಸ್ ಪೇಪರ್ ಮೇಲೆ ಜಾಹೀರಾತು ಬರುತ್ತಲ್ಲ, ಅಡ್ವರ್ಟೈಸ್ಮೆಂಟ್, ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಯಾರಿಗೆ ಹೋಗುತ್ತದು? ಕೃಷಿ ಆದಾಯ ತೆರಿಗೆ, ವಿದ್ಯುತ್ ಬಳಕೆ ಮಾರಾಟದ ಬಳಕೆ, ವಿದ್ಯುತ್ತನ್ನ ಬಳಕೆ ಮಾಡೋದು ಮತ್ತು ವಿದ್ಯುತ್ತನ್ನ ಸೇಲ್ ಮಾಡೋದು. ಈ 4ರಲ್ಲಿ ಯಾವುದು? ಪಾಸ್ ಮಾಡಿ ಆನ್ಸರ್ ಮಾಡಬಹುದಾ? ಸರಿಯಾದ ಉತ್ತರ ಕಾರ್ಪೊರೇಟ್ ತೆರಿಗೆ ಎಸ್, ಕೇಂದ್ರ ಸರ್ಕಾರದ್ದು. ಪತ್ರಿಕೆಗಳ ಜಾಹೀರಾತು ತೆರಿಗೆ ಎಸ್, ಕೇಂದ್ರ ಸರ್ಕಾರದ್ದು. ಕೃಷಿ ಆದಾಯ ಅನ್ನೋದು ಪಕ್ಕ ರಾಜ್ಯ ಸರ್ಕಾರ. 3ನೇದು ಇರಲೇಬಾರ್ದು, 3ನೇದು ಇರಬಾರ್ದು. ಈಗ 3ನೇದು ಅಂದ್ರೆ ಇಲ್ಲಿದೆ ನೋಡಿ 3ನೇದು. ಸೊ ಇದು ರಾಂಗ್ ಆಯ್ತು ಅಲ್ವಾ? ಈಗ ವಿದ್ಯುತ್ ಬಳಕೆ ಮತ್ತು ಮಾರಾಟ, ವಿದ್ಯುತ್
ಬಳಕೆ ಮತ್ತು ಮಾರಾಟ ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಇದು ಕೂಡ ಇರಬಾರ್ದು. ಕೇಂದ್ರದ ಕೇಳ್ಯಾರಲ್ಲ ಅವರು, ಇಲ್ಲಿ 4ನೇದು ಇಲ್ಲಿದೆಯಲ್ಲ, ಇದು ಆಲ್ರೆಡಿ ರಾಂಗ್ ಆಗಿದೆ, ಇಲ್ಲೂ 4 ಇದೆ, ಇದು ರಾಂಗ್ ಆಗುತ್ತೆ. ಈಗ ಉಳಿದಿರೋದು ಕೇವಲ 2 ಅಥವಾ ಕೇವಲ 1 ಮತ್ತು 2 ಅಲ್ವಾ. 1ನೇದಂತೂ ಕಾರ್ಪೊರೇಟ್ ತೆರಿಗೆ ಬರುತ್ತೆ ಅಂತ ಹೇಳಿದ್ರೆ 1ನೇದು ಇಲ್ಲಿದೆ, ಅದು ಸರಿಯಾದ ಉತ್ತರ. ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ನೀವು ನೋಡಿದ ತಕ್ಷಣ ಕೇಂದ್ರದ ಬಜೆಟ್ ಅಲ್ಲಿ ಇರ್ತದೆ, 1ನೇದು ಇರೋದು ಇದೊಂದೇ ಆಪ್ಷನ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಉಳ್ಕಿದ್ದು ಯಾವ್ದು ಗೊತ್ತಿಲ್ಲ ಅಂದ್ರೂ ಕೂಡ ಎಲಿಮಿನೇಷನ್ ಮೂಲಕ ಆನ್ಸರ್ ಮಾಡ್ಬೋದು. ಎಲ್ಲ ಆನ್ಸರ್ ಗೊತ್ತಿರ್ಬೇಕಂತಿಲ್ಲ, ಬೇಕಾದಂಗೆ ಎಕ್ಸಾಮ್ ಹೋದ್ರು ನಿಮಗೆ PSI ಎಕ್ಸಾಮ್ಗೆ ಆ ಥರ ಹೋದಾಗ 50ರಿಂದ 60 ಅಷ್ಟೇ ಗೊತ್ತಿರ್ತಾವೆ ನಿಮ್ಗೆ ಕ್ವಶನ್, ಇನ್ನೊಂದು 20 ಈ ಥರ ನೀವು ಎಲಿಮಿನೇಷನ್ ಮಾಡಿ ಕಂಡು ಹಿಡಿಲೇಬೇಕು. KS ಹೋದ್ರೆ ಬರೀ ಒಂದು 40 ಅಷ್ಟೇ ಆನ್ಸರ್ ಗೊತ್ತಿರ್ತಾವೆ, ಮಿಕ್ಕಿದ ಎಲಿಮಿನೇಷನ್ ಮೂಲಕ ಇನ್ನೊಂದು 20-30 ಮಾಡ್ಲೇಬೇಕು ನೀವು. IAS ಅಲ್ಲಂತೂ ಬರೀ 25ರಿಂದ 30 ಕ್ವಶನ್ ಮಾತ್ರ ನಿಮ್ಗೆ ಪಕ್ಕ ಗೊತ್ತಿರ್ತದೆ. ಅಲ್ಲಿ ಬೇಕಾಗಿರೋದೇ ಎಷ್ಟು, ಈ ಕಡೆ ಒಂದು 50 ತೊಗೊಂಡ್ರೆ ಇಂಟು 2 ಮಾಡಿದ್ರೆ 100 ಇದರಲ್ಲಿ ಆಗ್ಬಿಡ್ತದೆ. ಅಂದ್ರೆ ಓನ್ಲಿ ನೆಟ್ 50 ತೊಗೊಂಡ್ರೆ ಸಾಕಲ್ಲಿ IAS ಪ್ರಿಲಿಮ್ಸ್ ಅಲ್ಲಿ. ನೆಟ್ 50 ಅಂದ್ರೆ ನೆಟ್ 50 ಕ್ವಶನ್ಸ್ ಅಂದ್ರೆ ಇಂಟು 200 ಮಾರ್ಕ್ಸ್ ತೊಗೊಂಡ್ರೆ, ಇದು ಇಂಟು 50 ಅಂದ್ರೆ ಇಂಟು 200 ಮಾಡಿದಾಗ 100 ಆಗುತ್ತೆ. 100 ಮಾರ್ಕ್ಸ್ ತೊಗೊಂಡ್ರೆ ಮೋರ್ ದ್ಯಾನ್ ಸಬಿ GM ಅಲ್ಲೇ ಪಾಸ್ ಆಗ್ತಾರೆ. ಕೆಲವೊಂದ್ಸಲ 85 ನಿಂತಿದೆ, SC ST ಕೆಟಗರಿ ಇದ್ದವ್ರಿಗಂತೂ 60-70 ಎಲ್ಲ ನಿಂತಿದೆ. ತುಂಬಾ ಕಡಿಮೆ ಕಟ್ ಆಫ್ ಇರ್ತದೆ ಅಲ್ಲಿ. ಓಕೆ, ಸೊ ಚೆನ್ನಾಗಿ ಓದಿ ಆಗ್ತದೆ. ಬಟ್ ಏನಪ್ಪಾ ಅಂದ್ರೆ ಕೆಲವೊಬ್ರು ನಮ್ಮ ಕೈ ಆಗಲ್ಲ ಬಿಡು ಅದು ಇದು ಅಂತ ಅನ್ಕೊಂಡು ನೆಗೆಟಿವ್ ಇಂದ ಬಿಟ್ಟಿರ್ತೀರ ಅಷ್ಟೇ. ಚೆನ್ನಾಗಿ ನಿಮ್ಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಮೆಂಟರ್ ಇರುತ್ತೆ ಕಡಿಮೆ, ಅದು ಮಾತ್ರ ನಾ ಪಕ್ಕ ಹೇಳ್ಬೋದು. ತುಂಬಾ ಜನ ಏನು ಹೇಳ್ತಾರೆ ಹಂಗ ಉಪಾಧ್ಯಾಯ ಮೇಲಿಂದ ಅಷ್ಟೇ ಹೇಳಿ, ಪಾಪ ನೀವೆಲ್ಲ IAS ಆಗೋರ್ನ ಎಲ್ಲ ಕಾಲ್ ಜಗ್ಬಿಟ್ಟು ಓನ್ಲಿ ಸಣ್ಣ ನೌಕರಿ ಎಷ್ಟೇ ಕೊಡಿಸಿ ನಾವು ಮಾಡಿಸಿದೀವಿ ಅಂತ ಹೇಳ್ಕೊಂಡು ಓಡೋರ ತುಂಬಾ ಜನ ಇದ್ದಾರೆ. ಬಟ್ ಇನ್ನೊಂದು ಏನಂದ್ರೆ IAS ಲೆವೆಲ್ಗೆ ಹೇಳ್ತಾ ಹೋದಾಗ ತುಂಬಾ ಜನ ಬಂದು ಕರೆಕ್ಟಾಗಿ ನೋಡಲ್ಲ, ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಲ್ಲ, ಏನು ಇರಲ್ಲ. ಅದಕ್ಕೆ ಆಯ್ತು ಬಿಡಪ್ಪ ನಮಗೆ ಅಂತ ಸಣ್ಣ ಎಕ್ಸಾಮ್ ಇಷ್ಟೇ ಮೇಲಿಂದ ಹೇಳಿ ಹೋಗ್ಬಿಡ್ತಾರೆ. ಬಟ್ ಈಗ PSI ಎಕ್ಸಾಮು ಟಫ್ ಬರ್ತಾ ಇದಾವೆ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಇನ್ ಡೀಟೇಲ್ ಆಗಿ ಹೇಳ್ತಾ ಇದೀವಿ, ಸ್ವಲ್ಪ ಯೂಟಿಲೈಸ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ. ಓಕೆ, ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ಸರ್ಕಾರಿ ಆಯೋಗ ಭಾರತ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿತು? 80ರಲ್ಲಿ, 83, 87, 92. ಯಾವುದು? 83ರಲ್ಲಿ ಸರ್ಕಾರಿ ಆಯೋಗ ಆದಂಥದ್ದು. ಓಕೆ, ಸರಿ ಸ್ನೇಹಿತರೆ, ಚೆನ್ನಾಗಿ ಓದಿ. ಟೈಮ್ ಅಂತೂ ವೇಸ್ಟ್ ಮಾಡಬಾರ್ದು. ಮಿನಿಮಮ್ 8ರಿಂದ 12 ಎಷ್ಟು ಅವರ್ ಓದ್ತೀರ ಅನ್ನೋದು ಅಟ್ಲೀಸ್ಟ್ ಕಮೆಂಟ್ ಸೆಕ್ಷನ್ ಹೇಳಿ. ಮತ್ತೆ ನಾನು ಹೇಳಿದ ಪಾಠ ನಿಮಗೆ ಹೇಗೆ ಇಷ್ಟ ಆಯ್ತು ಅಂತ ಅದೊಂದು ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಆದ್ರೂ ಮಾಡಿ. ಅಕಸ್ಮಾತ್ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ಕ್ಲಾಸ್ ಹೇಗಿತ್ತಂತ ಅದು, ಮತ್ತೆ ಎಷ್ಟು ಅವರ್ ಓದ್ತೀರಿ ಅಂತ ಆ ಥರ ಜಸ್ಟ್ ಬರೀ 8, 10, 2 ಈ ಥರ ಏನಾದರೂ ಒಂದು ಕಮೆಂಟ್ ಮಾಡ್ತಾ ಹೋಗಿ, ನನಗೆ ಅರ್ಥ ಆಗುತ್ತದೆ. 8 ಇಷ್ಟೇ ಬರೀ ನಂಬರ್ ಅಷ್ಟೇ ಕೊಟ್ಟರೆ ಅಟ್ಲೀಸ್ಟ್ ನಾ ಯಾರಿಗೋ ಒಬ್ರಿಗೆ ಹೇಳಿ, ನಿಮಗೊಂದು ಭಯ ಇರ್ತದೆ, ಇದು ಯಾರಿಗೋ ಒಬ್ರಿಗೆ ಸರಿ ಹೇಳ್ತಾ ಇದ್ದೀನಲ್ಲ, ಸೊ ಇನ್ಮೇಲೆ ಡೈಲಿ ಓದ್ಬೇಕು, ನಾನು 8 ಅವರ್ ಬರ್ದಿದ್ದೀನಿ ಅಲ್ಲಿ, ನಾವು ಓದಬೇಕು ಅಂತ ನಿಮ್ಗೊಂದು ಪ್ರೆಷರ್ ಇರಲಿ ಅಂತ ಅಷ್ಟೇ. ಇಲ್ಲಾಂದ್ರೆ ಇದೆಲ್ಲ ತುಂಬಾ ಜನ ನಾವು ನೋಡಿದೀವಲ್ಲ ಸ್ಟೂಡೆಂಟ್ಗಳು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಟ್ರ್ಯಾಕಿಗೆ ತರಬೇಕಂತ ಇವೆಲ್ಲ ಹೇಳ್ತಾ ಇದ್ದೀನಿ. ನೀವು ಕೆಲವೊಬ್ರು ಅವ್ರಿಗೆ ಕಮೆಂಟ್ ಮಾಡಿಬಿಟ್ರೆ ಅವ್ರಿಗೆ ಸರಿಗೆ ಲಾಭ ಆಗುತ್ತೇನೋ, ಮತ್ತೆ ಈ ಥರ ವಿಚಾರ ಮಾಡೋರು ಇರ್ತಾರೆ, ಹೇಳೋಕ್ಕಾಗಲ್ಲ. ನಾವು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ಹೇಳಿದ್ರು ಈ ಥರ ವಿಚಾರ ಮಾಡೋ ಸ್ಟೂಡೆಂಟು ಇರ್ತಾರೆ. ಹಾಗೆಲ್ಲ ಯೋಚನೆ ಇದ್ರೆ ಮುಂದುವರೆದು ಕಷ್ಟ ಆಗ್ತದೆ ಸ್ನೇಹಿತರು. ಓಕೆ, ಸೊ ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ.